ನಮಸ್ತೆ ಬೆಂಗಳೂರು, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಈಗ ಟೈಮ್ ಆಗಿದೆ 7:45. ತಿರ್ಗಾ ಮಾರ್ಕೆಟ್ಗೆ ಹೋಗಿ ಕಪ್ಪ ಹಾಕ್ಕೊಂಡು ಆದರೆ ಇವೆಂಟ್ ಇದೆ ಇವತ್ತು. ಈ ಕಡೆ ಪುತ್ತೂರಂತೆ, ಪುತ್ತೂರ್ಗೆ ಹೋಗ್ಬೇಕು. 2 ಕಡೆ, ಬೆಳಗ್ಗೆ ಸಂಜೆ 2 ಕಡೆ ಇದೆ. 2 ಒಂದೇ ಸರಿ ಲೋಡ್ ಮಾಡಿಕೊಂಡು ಹೋಗ್ತೀನಿ. ಬೇರೆ ಬಾಡಿಗೆಗಳು ಸುಮಾರು ಇದ್ದಾವೆ. ನನ್ನ ತಮ್ಮನೂ ಬರ್ತಾನೆ ಜೊತೆಗೆ. ಅಂಗಡಿ ಇನ್ನೂ ತೆಗ್ದಿರಲಿಲ್ಲ. ನಾನು ಸುಮ್ಮನೆ ಕೂತು ಬೇಜಾರಾಗಿತ್ತು. ಒಂದು ಸ್ವಲ್ಪ ಗಾಡಿ ಒರೆಸ್ಕೊಳ್ಳೋಣ ಅಂತ ಗಾಡಿ ಒರೆಸ್ಕೊಂಡು ಕಬ್ಬು ಇಳಿಸ್ಬೇಕು. ಕಬ್ಬು ಇಳಿಸಿ 2 ಕಡೆಗೆ ಲೋಡ್ ಮಾಡಬೇಕು. ಒಂದೇ ಮಿಷಿನೇ 2 ಕಡೆ, ಬೆಳಗ್ಗೆ ಒಂದು ಸಂಜೆ ಒಂದು ಇರೋದು. 2ಕ್ಕೆ ಒಂದೇ ಸಲ ಕಬ್ಬು ಹಾಕ್ಕೊಂಡು ಹೋದರೆ ಅಲ್ಲಿಂದ ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಇದೆಯಂತೆ. ಹೋಗ್ತಾ ಇದ್ದೀನಿ. ಫುಲ್ ಜಾಮ್ ಆಗಿದೆ. HL ರೋಡ್ ಅಂತೂ ಸಿಕ್ಕಾಪಟ್ಟೆ ಜಾಮ್. ಅಲ್ಲೊಂದು ಡಿವೈಡ್ರ್ ಇದೆ, ಆ ಡಿವೈಡ್ರ್ ಹತ್ರ ಸಿಕ್ಕಾಪಟ್ಟೆ ಜಾಮ್ ಆಗೋದು. ಎಲ್ಲ ಇಳಿಸ್ಬಿಟ್ಟು ಹೋಗಿದ್ದೆ ನನ್ನ ತಮ್ಮ. ಇನ್ನೊಂದು ಕಡೆ ಬಾಡಿಗೆ ಇತ್ತು ಕಂಪ್ನಿಯಲ್ಲಿ. ನಾನು ಇಲ್ಲೇ ಇದ್ದೀನಿ, ಅವ್ನು ಕಳಿಸ್ಕೊಟ್ಟೆ. ನಮ್ದು ಇನ್ನೇನು ಖಾಲಿ ಆಯಿತು. ಇನ್ನೊಂದು ಸ್ವಲ್ಪ ಹೊತ್ತು, 3 ಗಂಟೆ ಆಯಿತು. 3 ಗಂಟೆಗೆ ಇಲ್ಲಿಂದ ಪೋಟ್ರ್ ಮಾಡ್ಕೊಂಡು ಹೋಗ್ಬೇಕು. ಅವ್ನು ಬರೋದು ಇನ್ನೂ ಲೇಟ್ ಆಗುತ್ತಂತೆ. ಯಾರು ಜನನೇ ಇಲ್ಲ, ಎಲ್ಲ ಖಾಲಿ ಆದರು. ನಾನು ಸುಮ್ಮನೆ ಆಟೋಲ್ಲಿ ಕೂತ್ಕೊಂಡು ಒತ್ತಲ ಹೊಡಿತಾ ಇದ್ದೀನಿ. ನಮ್ಮವ್ರು ಊಟಕ್ಕೆ ಹೋಗಿದ್ದಾರೆ, ನಾನು ಹೋಗಬೇಕು. ನಾನ್ ವೆಜ್ ನಾನು ತಿನ್ನಲ್ಲ, ವೆಜ್ಜು. ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಇದೆಯಂತೆ. 4 ಕಿಲೋಮೀಟ್ರ್ ಇಷ್ಟೊಂದು ಒಂದು ಸ್ವಲ್ಪ ಹೊತ್ತು. ಸಂಜೆ 7 ಗಂಟೆಗೆ ನಾನು ಸ್ಟಾರ್ಟ್ ಮಾಡೋದು. ಬರ್ರಿ ಅಣ್ಣವ್ರೆ, ಬರ್ರಿ. ವಾಟ್ರ್ ಮಾಡ್ಕೊಂಡು ಬಂದೆ ಸ್ಪಾಟ್ಗೆ. ಅನ್ಲೋಡ್ ಮಾಡಬೇಕು. ಅನ್ಲೋಡ್ ಮಾಡಿ ಎಲ್ಲ ರೆಡಿ ಮಾಡಬೇಕು. ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀವಿ. ಎಲ್ಲ ಫುಲ್ ಸೆಟ್ಟಿಂಗ್ ಆಗಿದೆ. ಕಲೆಕ್ಷನ್ ಎಲ್ಲ ಕೊಟ್ಟು ಇಕ್ಕಿದ್ವಿ. ಇನ್ನೊಂದು ಅರ್ಧ ಗಂಟೆ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದಾರೆ. 4:15ಗೆ ಬಂದಿದ್ದು, 6:45 ಆದ್ರೂ ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ನನ್ನ ತಮ್ಮ ಇನ್ನೂ ಬಂದಿಲ್ಲ, ಇವಾಗ ಹೊರಟಿದ್ದಾನಂತ ಅಲ್ಲಿಂದ. ಹೊಸಕೋಟೆಯಿಂದ 1 ಅವರ್ ಇದೆ, ಬರ್ತಾಯಿದ್ದೀನಿ ಅಂತಂದ. ಇನ್ನೊಂದು 7 ಗಂಟೆಗೆ ಸ್ಟಾರ್ಟ್ ಮಾಡೋಕ್ಕೆ ಹೇಳೋರು. 6:30 ಅಂದರೆ 7 ಗಂಟೆ ಆಯ್ತು. 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲ 11 ಗಂಟೆ ಆಗುತ್ತೆ. ಇಷ್ಟೇ, ಎಲ್ಲ ಮಿಷಿನ್ ಎಲ್ಲ ಅನ್ಲೋಡ್ ಮಾಡಿ ಬಂದಿದ್ದೀನಿ. ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ. ಪಕ್ಕದಲ್ಲೇ ಮನೆ. ಕತ್ಲು ಬೇರೆ, ನಾಯಿಗಳು ಬೊಗಳ್ತಾವಿಲ್ಲ. ನಾಯಿಗಳು ಕಾಟ ಇಲ್ಲ ಮನೆ ಹತ್ರ. ಸದ್ಯಕ್ಕೆ ಯಾವುದು ನಾಯಿ ಬಂದಿಲ್ಲ. ಇಷ್ಟ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.